ಅಲ್ಲ, ಈಗ ನಿಮಗೆ ಪ್ರತಿಭಟನೆ ಮಾಡೋದೇ ತಪ್ಪು ಅನ್ನೋದು ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ ಇರುವವರು ನಡ್ಕೊಳ್ಳೋ ರೀತಿಯಲ್ಲ. ಜನಾಭಿಪ್ರಾಯವನ್ನು ಗೌರವಿಸಬೇಕು. ನಾವೆಲ್ಲ ಸರ್ಕಾರ ಅಂತಂದರೆ ನಮ್ಮ ಸರ್ವಾಧಿಕಾರ ಅಲ್ಲ, ಜನ ಕೊಟ್ಟಿರೋ ಅಧಿಕಾರ ಇದು. ಪ್ರಜಾಪ್ರಭುತ್ವದಲ್ಲಿ ಜನ ಕೊಟ್ಟಿರೋ ಅಧಿಕಾರ ನಮ್ಮ ಕೈಗೆ ನಾವು ನಡೆಸೋದು. ಹಾಗಂತ ನಾವು ಸರ್ವಾಧಿಕಾರಿ ಅಲ್ಲ, ಸರ್ವಾಧಿಕಾರಿಯ ರೀತಿಯಲ್ಲಿ ವರ್ತನೆ ಮಾಡಬಾರ್ದು. ಹಾಗಾಗಿ ಅದು ಸರಿಯಲ್ಲ. ಮತ್ತು ಮಾಡೋ ಕೆಲಸ ಮಾಡಿ. ಈಗ ನೋಡಿ, KPSC ಅವಾಂತರ ಇವತ್ತು ಕೂಡ ಲೀಡಿಂಗ್ ನ್ಯೂಸು ಮಾಧ್ಯಮಗಳಲ್ಲಿ. ಎಲ್ಲಿದೆ ಗೌರ್ನೆನ್ಸು? ನೀವು ಸರ್ಕಾರ ನಡೆಸೋರು ಇದನ್ನು ಸರಿ ಮಾಡಬೇಕು. ಇದನ್ನು ಬಿಟ್ಬಿಟ್ಟು ನೀವು ಹೋರಾಟ ಮಾಡುವವ್ರ ಮೇಲೆ ದೌರ್ಜನ್ಯ ನಡೆಸೋದು, ಇದನ್ನು ಮಾಡಬೇಡಿ. ನಿಮಗೆ ಮಾಡೋ ಕೆಲಸಗಳಿದಾವೆ, ಮಾಡಿ. ಸಾವಿರಾರು ಜನ ಆಕಾಂಕ್ಷಿಗಳು ಅವ್ರ ಜಾತಕ ಪಕ್ಷಿಗಳ ರೀತಿ ಕಾಯ್ತಾ ಇದ್ದಾರೆ. ಇವತ್ತಾಗತ್ತೆ, ನಾಳೆ ಆಗತ್ತೆ. ಎಷ್ಟೋ ಜನರ ಏಜ್ ಬಾರ್ ಆಗಿದೆ. ಆದರೆ ಅದನ್ನು ಸರಿ ಮಾಡೋದು ಬಿಟ್ಟು, ನೀವು ಆ ಕೆಲಸ ಮಾಡೋದು ಬಿಟ್ಟು, ಅದನ್ನು ಬಿಟ್ಟು ಉಳಿದಿದ್ದೆಲ್ಲ ಕೆಲಸ ಮಾಡ್ತೀರಿ ನೀವು. ಆ ಗೊಂದಲ ಬಗೆಹರಿಸಿ. ಜಾತಿ ಮೇಲೆ, ಪೇಮೆಂಟ್ ಮೇಲೆ KPSCಗೆ ನೇಮಕ ಮಾಡಿದ್ರ ಪರಿಣಾಮ ಇದು. ಅಲ್ಲಿ ದಕ್ಷತೆ ಕಡಿಮೆ ಆಗಿರೋದು. ಬಹುಶಃ ನನಗನ್ಸುತ್ತೆ, ನಾವು ನಿರುದ್ಯೋಗಿ ಆಕಾಂಕ್ಷಿಗಳು ಆತ್ಮಹತ್ಯೆ ಅಂತೆಲ್ಲ ಕೇಳ್ತಾ ಇದ್ವಿ, ಅವ್ರ ಚಳುವಳಿ ಏನು ಕೇಳ್ತಾ ಇದ್ವಿ. ಹೀಗೆ ಮುಂದುವರೆದ್ರೆ ಆ KPSC ಅಧ್ಯಕ್ಷರು ಸದಸ್ಯಗಳೇ ಧರಣಿ ಕೂತರೂ ಆಶ್ಚರ್ಯ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಅವ್ರು ಯಾವ್ಯಾವುದೋ ಕೋಟಾದಲ್ಲಿ ನೇಮಕ ಆಗಿಬಿಟ್ಟಿದ್ದಾರೆ. ಆ ಕೋಟಾ ಭಾಳ ನಿರೀಕ್ಷೆ ಇಟ್ಕೊಂಡು ಸಾಲ ಸೂಲ ಎಲ್ಲ ಮಾಡಿ ಫುಲ್ಫಿಲ್ ಮಾಡಿ ಅಲ್ಲಿ ಬಂದು ಕೂತ್ಕೊಂಡಿದ್ದಾರೆ. ಒಂದೊಂದು ನೇಮಕಾತಿ ಮುಂದೆ ಹೋದಂಗೂ ಅವ್ರದ್ದು ಬಡ್ಡಿ ಬೆಳೀತಾ ಹೋಗುತ್ತೆ. ಅವರು ಆತಂಕದಲ್ಲಿದ್ದಾರೆ. ಹಾಗಾಗಿ ಅವರೇ ಚಳುವಳಿ ಮಾಡಿದ್ರು ಆಶ್ಚರ್ಯ ಇಲ್ಲ. ಸರ್ಕಾರ ನಡೆಸೋರು ನೀವು ಅದ್ರ ಕಡೆ ಗಮನ ಕೊಡಿ. ಅದನ್ನು ಗಮನ ಕೊಡೋದು ಬಿಟ್ಟು ಬಾಕಿ ಎಲ್ಲ ಕೆಲಸ ಮಾಡಿದ್ರೆ ಅನ್ನೋ ರೀತಿ ಮಾಡಬೇಡಿ. ಅಂಥ ವಿಷಯಗಳಿಗೆ ಗಮನ ಕೊಡಿ. ಗವರ್ನೆನ್ಸ್ ಅನ್ನೋದು ಸತ್ತೋಗಿದೆ. ಒಂದು ರೀತಿ ದಿನ ದೂಡೋ ಪರಿಸ್ಥಿತಿಗೆ ಇಷ್ಟು ಬೇಗ ಬರಬಾರ್ದಿತ್ತು.